ಗೈಸ್, ಹೇಗಿದ್ರೆ ಎಲ್ಲರೂ? ಗೊತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಭೋಗನಂದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲರೂ ಕಾರಲ್ಲಿ ಕೂತಿದ್ದಾರೆ. ಹೋಗ್ತಾ ಎಲ್ಲ ತೋರಿಸ್ತೀನಿ ಏನೇನು ನಡೆಯುತ್ತೆ, ಇವತ್ತಿನ ದಿನ ಏನೇನು ಮಾಡ್ತೀವಿ ಅಂತ. ಲೆಟ್ಸ್ ಗೋ. ಎಲ್ಲ ರಾಂಗ್ ರೂಟಲ್ಲಿ ಹೋಗಿ ಟೋಲ್ ಇಲ್ಲದೆ ಇರೋ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ, ಹಂಗ ಹೋಗ್ತೀನಿ ಹಿಂಗ ಹೋಗ್ತೀನಿ ಅಂತ. ಆಮೇಲೆ ಯಾವ ರೂಟ್ ನಮಗೆ ಹಿಡ್ದವ್ರು ಸರಿ ಇಲ್ಲ. ಒಟ್ನಲ್ಲಿ 1 hour ಅಲ್ಲಿ ರೀಚ್ ಆಗ್ತಿದೀವಿ ಅಂತ ಅನ್ಕೋತೀನಿ. ಅಲ್ಲಿ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಕೂತು ಮಲಗಿದಾನೆ. ರವೀಶ್, ನಿಮಗೆ ಹೇಗೆ ಅನಿಸ್ತಿದೆ? ನನಗೆ ಚೆನ್ನಾಗಿ ಅನಿಸ್ತಾ ಇದೆ. ಇವತ್ತೇ ನೋಡ್ತೀವಿ ಅನ್ಕೋತೇನೆ. ಸಾರಿ ಹೇಳಿ ತಗೊಂಡು ಫೈನಲಿ ಬಂದು ರೀಚ್ ಆಗಿದ್ದೀವಿ. ದೇವಸ್ಥಾನ ಎದುರುಗಡೆನೇ ಇದ್ದೀವಿ. ಈಗ ದೇವಸ್ಥಾನ ಒಳಗಡೆ ಎಲ್ಲ ತೋರಿಸ್ತೀನಿ. ಅಲ್ಲಿ ರಾಯ್ ಮಾಡಿ. ಹಾಯ್ ಕೃಷ್ಣ. ಹಾಯ್. ನೋಡಿ, ಇದೆ ದೇವಸ್ಥಾನ. ನೋಡಿ ಗೈಸ್, ಅಲ್ಲೇ ನಂದಿ ಹಿಲ್ಸ್ ಇರೋದು ಮೇಲ್ಗಡೆ. ನಂದಿ ಹಿಲ್ಸ್ ಕೆಳಗಡೆನೇ ಇಲ್ಲಿ ದೇವಸ್ಥಾನ. ನೋಡಿ, ನಂದಿ ಹಿಲ್ಸು ಕಾಣುತ್ತಾ? ಫುಲ್ ಫಾಗ್ ಇದೆ, ಅದಕ್ಕೆ ಕಾಣ್ತಿಲ್ಲ.
ಎಲ್ಲ ಹಳೆಗನ್ನಡ ಲಿಪಿಗಳು. ಎಲ್ಲ ಕಲ್ಲಲ್ಲೂ ಒಂದು ಸೇಮ್ ಡಿಸೈನ್ ಸೇಮ್ ಮೆಟೀರಿಯಲ್ ಎಲ್ಲ ಎಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಬಂದ್ವಿ, ವಾಪಸ್ ಹೊರಟಿದ್ದೀವಿ. ಮಿಡ್ಲಲ್ಲಿ ಟೀ ಟೀ ಆರ್ಡರ್ ಮಾಡಿ ಒಂದು 10-15 ನಿಮಿಷ ಆಯಿತು, ಏನು ರೆಸ್ಪಾನ್ಸ್ ಇಲ್ಲ ಅವ್ರದ್ದು. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ. ನೋಡಿ ಎಲ್ಲರೂ ಕೂತಿದ್ದೀವಿ. ನೋಡಿ ಗೈಸ್, ಸ್ಪೆಕ್ಸ್ ಇದ್ದವ್ರಿಗೆ ಇದೇ ಪ್ರಾಬ್ಲಮ್ಮು. ಮನೆಗೆ ಹೋಗ್ತಾ ಇದ್ದೀವಿ. ಟ್ರಾಫಿಕಲ್ಲಿ ನಿಂತಿದ್ದೀವಿ, ಒಂದು 5 ನಿಮಿಷ ಆಯಿತು. ಯೋಚನೆ ಹೇಗೆ ಅನಿಸ್ತಿದೆ? ಹೇಗೆ ಅನಿಸ್ತಾ ಇದೆ ಅಂದರೆ, ಹೋಗಿ ಟೆಂಪಲ್ ಚೆನ್ನಾಗಿತ್ತು, ಚಹಾ ಮಾತ್ರ ವರ್ಸ್ಟ್ ಆಗಿತ್ತು. ಚಹಾ ಕುಡಿಲಿಕ್ಕೆ ಹೋಗಿದ್ವಿ, ಅರ್ಧ ಗಂಟೆ ಮಾಡಿಬಿಟ್ಟ. ಪಕೋಡ ಆರ್ಡ್ರು ಕೊಟ್ವಿ, ಆದರೆ ಪಕೋಡ ತಿನ್ನಲಿಕ್ಕೆ ಆಗಿಲ್ಲ, ಹಾಗೆ ವಾಪಸ್ ಬಂದುಬಿಟ್ವಿ. ಇವಾಗ ಮನೆಗೆ ಹೋದ್ಕೂಡಲೇ ಅಖಿಲ ಮಾಡಿಕೊಡ್ತಾಳೆ ಅಂತ ಹೇಳಿದಾಳೆ. ಪಕೋಡ ಮತ್ತು ಚಹಾ ಜೊತೆ ಚೆನ್ನಾಗಿ ಮತ್ತೇನು ಮಾಡಿಸ್ಬಿಡ್ತೀಯ ಅಖಿಲ? ಬಿಸಿ ನೀರು.
ಬಿಸಿ ನೀರ ಬಿಸಿನೀರು ಬೇಡ ನನಗೆ ಸೆಕೆ. ಓಕೆ ಅಖಿಲಕ್ಕ ಚೆನ್ನಾಗಿತ್ತು ಟೆಂಪಲು. ಅಂದರೆ ಸ್ವಲ್ಪ ಕೋಲ್ಡ್ ವೆದರು, ಇವಾಗ ಎಲ್ಲರೂ ಜಾಕೆಟ್ಸ್ ಹಾಕೊಂಡ್ಬಂದಿದ್ದರಿಂದ ಚೆನ್ನಾಗಾಯಿತು. ಸ್ವಲ್ಪ ಮಂಗಗಳೆಲ್ಲ ಇತ್ತು, ನೋಡಿದ್ವಿ. ಆಮೇಲೆ ಟೆಂಪಲ್ ಎಲ್ಲ ಚೆನ್ನಾಗಿತ್ತು. ಆದರೆ ಬರ್ತಾ ಟೀ ಮಾತ್ರ ಹುಡುಕಿ ಕೊನೆಗೆ ಒಂದು ಕಡೆ ಸಿಕ್ತು. ಪಾಪ ಅವಾಗ ನಾವು ಹೋದ್ಮೇಲೆ ಆರ್ಡರ್ ಕೊಟ್ಮೇಲೆ ಅವನು ಗ್ಯಾಸ್ ಹಚ್ಚಿ ಮಾಡಿಕೊಟ್ಟ. ಚೆನ್ನಾಗಿತ್ತು ಟೀ. ಆದರೆ ಟಯರ್ಡ್ ಆಯಿತು ಫುಲ್ಲು. ಪುತ್ತೂ ಟಯರ್ಡ್ ಆಗಿದೆ ಅಲ್ಲೇನೋ ಪುತ್ತು? ಪುತ್ತು ನೋಡು ಮಲ್ಕೊಂಡ್ಬಿಟ್ಟಿದ್ದಾನೆ ಪುತ್ತು. ಸಮರ್ಥ ಎಲ್ಲ ಗುಡ್ ಎಕ್ಸ್ಪೀರಿಯನ್ಸ್. ಟೆಂಪಲ್ಲು ಚೆನ್ನಾಗಿತ್ತು. ಆದರೆ ಮೂರ್ತಿದೆಲ್ಲ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡೋದು ಬಿಡಲಿಲ್ಲ. ಎಲ್ಲ ಕಡೆ ಪ್ರೊಹಿಬಿಟೆಡ್ ಅಂತ ಹಾಕಿದ್ರು. ಬಿಟ್ಟರೆ ಕ್ಲೈಮೇಟ್ ಸ್ವಲ್ಪ ಚೆನ್ನಾಗಿತ್ತು. ಕೋಲ್ಡ್ ಇತ್ತು ಅಷ್ಟೇ. ಸಾಂಗೆ ಖುಷಿಗಿತ್ತೆ ಸಾಂಗೆ. ಏನಾದ್ರು ಒಂಚೂರು ಹೆಂಗಿತ್ತು ಟ್ರಿಪ್ಪು, ಸ್ಟೂಡೆಂಟ್ ಟ್ರಿಪ್? ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಗುಡ್ ಎಕ್ಸ್ಪೀರಿಯನ್ಸ್. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ರಾತ್ರಿ ವಾಪಸ್ ಮನೆಗೆ ಬರ್ತಾ ಒಂದು ರಾತ್ರಿ 8:30 ಆಯಿತು. ಸೊ ಎಲ್ಲರೂ ತುಂಬ ಸುಸ್ತಾಗಿದ್ವಿ, ಅದಕ್ಕೆ ಹೆಚ್ಚು ವ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ. ಎಲ್ಲರೂ ಬೇಗ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ 8 ಗಂಟೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ಥರ ವ್ಲಾಗ್ ನೋಡಬೇಕಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಮತ್ತೊಂದು ವ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ. ಟಿಲ್ ದೆನ್ ಬಾಯ್.